Dear students, welcome back to the live commerce classes. In the last video, we are discussing about principles of entrepreneurship development syllabus. ನಾವೇನು ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ ಸಿಲೆಬಸನ್ನು ನೋಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಯೂನಿಟನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಫಸ್ಟ್ ಯೂನಿಟಲ್ಲಿ ನಾವೇನು ಕಲಿತೀವಿ ಅಂದರೆ ಎಂಟರ್ಪ್ರೈಸ್ ಬಗ್ಗೆ, ಎಂಟರ್ಪ್ರಿನ್ಯೂವರ್ ಬಗ್ಗೆ, ಅದೇ ಆಗಿ ಎಂಟರ್ಪ್ರಿನ್ಯೂರ್ಶಿಪ್ ಬಗ್ಗೆ ಡೀಟೇಲ್ ಆಗಿ ಕೇಳ್ತೀವಿ. ಓಕೆ ಸ್ಟೂಡೆಂಟ್ಸ್, ಹಾಗಾದರೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಎಂಟರ್ಪ್ರೈಸ್ ಅಂದರೆ ಏನು. ಸೊ ಎಂಟರ್ಪ್ರೈಸ್ ಅಂದರೆ ಏನು? ಆ್ಯನ್ ಎಂಟರ್ಪ್ರೈಸ್ ಈಸ್ ಆನ್ ಅಂಡರ್ಟೇಕಿಂಗ್ ಆರ್ ಬಿಸ್ನೆಸ್ ಯೂನಿಟ್ ವಿಚ್ ಇನ್ವಾಲ್ವ್ಸ್ ರಿಸ್ಕ್, ಅನ್ಸರ್ಟನಿಟಿ ಆ್ಯಂಡ್ ಇನ್ನೋವೇಷನ್. ಎಂಟರ್ಪ್ರೈಸ್ ಅಂದರೆ ಇದೊಂದು ಬಿಸ್ನೆಸ್ ಯೂನಿಟ್ ಆಗಿದ್ದು ಇದು ರಿಸ್ಕನ್ನು ಒಳಗೊಂಡಿರುತ್ತದೆ, ಅದೇ ರೀತಿಯಾಗಿ ಅನ್ಸರ್ಟನಿಟಿಯನ್ನು ಒಳಗೊಂಡಿರುತ್ತದೆ ಮತ್ತು ಇನ್ನೋವೇಷನಲ್ಲಿ ತೊಡಗಿರುತ್ತದೆ. ಯಾವ ಒಂದು ಬಿಸ್ನೆಸ್ ರಿಸ್ಕನ್ನು ಒಳಗೊಂಡಿದ್ದು, ಅನ್ಸರ್ಟನಿಟಿಯನ್ನು ಒಳಗೊಂಡಿದ್ದು, ಹೊಸ ಆವಿಷ್ಕಾರಗಳನ್ನು ಮಾಡ್ತಿರ್ತಲ್ಲ, ಅದಕ್ಕೆ ನಾವೆಂತ ಕರಿತೀವಿ? ಎಂಟರ್ಪ್ರೈಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಎಂಟರ್ಪ್ರಿನ್ಯೂವರ್. ಯಾರು ನಾವು ಎಂಟರ್ಪ್ರಿನ್ಯೂರ್ ಅಂತ ಕರಿತೀವಿ? ದ ಎಂಟರ್ಪ್ರಿನ್ಯೂರ್ ವರ್ಡ್ ಡಿರೈವ್ಡ್ ಫ್ರಮ್ ಫ್ರೆಂಚ್ ವರ್ಬ್ ಎಂಟರ್ಪ್ರಿನ್ಯೂರ್. ಎಂಟರ್ಪ್ರಿನ್ಯೂರ್ ಅನ್ನೋ ವರ್ಡ್ ಎಲ್ಲಿಂದ ಬಂದಿದೆ? ಫ್ರೆಂಚ್ ವರ್ಬ್ ಎಂಟರ್ಪ್ರಿನ್ಯೂರ್ ಅಂತ ಬಂದಿದೆ. ಇಟ್ ಮೀನ್ಸ್ ಟು ಅಂಡರ್ಟೇಕ್ ಅಂತ ಅರ್ಥ ಕೊಡುತ್ತೆ. ಇಫ್ ಎನಿಬಡಿ ಅಂಡರ್ಟುಕ್ ಎನಿ ವರ್ಕ್ ಹಿ ವಾಸ್ ಕಾಲ್ಡ್ ಆ್ಯನ್ ಎಂಟರ್ಪ್ರಿನ್ಯೂವರ್. ಅಂದರೆ ಯಾವುದಾದ್ರೂ ಒಂದು ವ್ಯಕ್ತಿ ಯಾವುದಾದ್ರೂ ಒಂದು ವರ್ಕನ್ನು ಮಾಡ್ತಾಯಿದ್ರೆ ಅವಾಗ ನಾವೇನಂತ ಕರಿತೀವಿ? ಎಂಟರ್ಪ್ರಿನ್ಯೂವರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಹೂ ಆರ್ ದಿ ಎಂಟರ್ಪ್ರಿನ್ಯೂವರ್ಸ್. ಯಾರನ್ನು ನಾವು ಎಂಟರ್ಪ್ರಿನ್ಯೂರ್ಸ್ ಅಂತ ಕರಿಬೋದು? ಎಂಟರ್ಪ್ರಿನ್ಯೂವರ್ಸ್ ಆರ್ ಪೀಪಲ್ ಹೂ ಕ್ರಿಯೇಟ್ ಎ ನ್ಯೂ ಬಿಸ್ನೆಸ್. ಯಾವ ವ್ಯಕ್ತಿ ಹೊಸ ಬಿಸ್ನೆಸ್ಸನ್ನು ಮಾಡ್ತಾಯಿರ್ತಾನೆ ಅವನಿಗೂ ಕೂಡ ನಾವೇನಂತ ಕರಿಬೋದು? ಎಂಟರ್ಪ್ರಿನ್ಯೂವರ್ಸ್ ಅಂತ ಕರಿಬೋದು. ಅದೇ ರೀತಿಯಾಗಿ ಇನ್ ಸಿಚುವೇಶನ್ ಆಫ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ. ಯಾವೊಂದು ವ್ಯಕ್ತಿ ರಿಸ್ಕನ್ನು ಮತ್ತು ಅನ್ಸರ್ಟನಿಟಿಯನ್ನು ಎದುರಿಸ್ತಾ ಇರ್ತಾನೆ ಅವನಿಗೂ ಕೂಡ ನಾವು ಎಂಟರ್ಪ್ರಿನ್ಯೂವರ್ಸ್ ಅಂತ ಕರಿಬೋದು. ಅದೇ ರೀತಿಯಾಗಿ ವಿತ್ ಅಬ್ಜೆಕ್ಟಿವ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಗ್ರೋತ್. ಯಾವೊಂದು ವ್ಯಕ್ತಿ ಪ್ರಾಫಿಟನ್ನು ಮಾಡೋದಕ್ಕೋಸ್ಕರ, ತನ್ನ ಬಿಸ್ನೆಸ್ಸನ್ನು ಗ್ರೋತ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಉದ್ದೇಶಗಳನ್ನ ಹೊಂದಿರ್ತಾನಲ್ಲ ಅವನಿಗೂ ಕೂಡ ನಾವು ಎಂಟರ್ಪ್ರಿನ್ಯೂವರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಥ್ರೂ ರಿಸೋರ್ಸ್ ಮೊಬಿಲೈಜೇಷನ್. ಅಂದರೆ ಇದ್ದಂಥ ರಿಸೋರ್ಸ್ಗಳನ್ನು ಮೊಬಿಲೈಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ನಾವು ಎಂಟರ್ಪ್ರಿನ್ಯೂವರ್ ಅಂತ ಕರಿತೀವಿ. ಆ್ಯಂಡ್ ಅಪಾರ್ಚುನಿಟಿ ಕ್ಯಾಪಿಟಲೈಸೇಷನ್. ಅಂದರೆ ಅಪಾರ್ಚುನಿಟಿಗಳನ್ನು ಬಂಡವಾಳಕ್ಕೆ ತೆಗೆದುಕೊಳ್ಳುವಂಥ ವ್ಯಕ್ತಿ. ಬಂದಂಥ ಅಪಾರ್ಚುನಿಟಿಗಳನ್ನು ಬಂಡವಾಳದ ರೀತಿಯಲ್ಲಿ ತೆಗೆದುಕೊಂಡು ಸಾಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ? ಎಂಟರ್ಪ್ರಿನ್ಯೂವರ್ಸ್ ಅಂತ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಎಂಟರ್ಪ್ರಿನ್ಯೂವರ್ಸ್ ಅಂತ ಯಾರು ಅಂದ್ರೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ನಾವೇನು ಮಾಡೋಣ? ಎಂಟರ್ಪ್ರಿನ್ಯೂವರ್ಸ್ ಬಗ್ಗೆ ಡೆಫಿನೇಷನನ್ನು ನೋಡೋಣ. ರಿಚರ್ಡ್ ಕ್ಯಾಂಟಿಲನ್ ಸೇಸ್ ಎಂಟರ್ಪ್ರಿನ್ಯೂವರ್ ಆ್ಯಸ್ ಆನ್ ಏಜೆಂಟ್ ಹೂ ಬೈಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ at certain prices in order to combine into a product or services with view to selling it and at certain prices in future. ಅಂದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಇವುಗಳನ್ನು ಯಾವ ವ್ಯಕ್ತಿ ಒಂದುಗೂಡಿಸ್ತಾನೆ, ಒಂದುಗೂಡಿಸಿ ಅವುಗಳನ್ನ ಬಳಸ್ಕೊಂಡು ವಸ್ತುಗಳನ್ನ ಪ್ರೊಡಕ್ಟ್ ಮಾಡಿ ಅಥವಾ ಸರ್ವಿಸನ್ನು ಪ್ರೊಡ್ಯೂಸ್ ಮಾಡಿ ಅವುಗಳನ್ನು ಮಾರಾಟ ಮಾಡ್ತಾನಲ್ಲ ಆ ವ್ಯಕ್ತಿಗೆ ನಾವೇನಂತ ಕರಿತೀವಿ? ಎಂಟರ್ಪ್ರಿನ್ಯೂವರ್ ಅಂತ ಕರಿತೀವಿ. ಯಾರ ಪ್ರಕಾರ? ರಿಚರ್ಡ್ ಕ್ಯಾಂಟಿಲನ್ ಅವರ ಪ್ರಕಾರ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನ್ಯೂವರ್. ನಾವು ಎಂಟರ್ಪ್ರೈಸ್ ಉದ್ಯಮಿ ಅಂದರೆ ಏನು ಅಂತ ನೋಡಿದ್ದೀವಿ. ಅದೇ ರೀತಿಯಾಗಿ ಉದ್ಯಮೆದಾರ ಅಂದರೆ ಎಂಟರ್ಪ್ರಿನ್ಯೂವರ್ ಅಂದರೆ ಯಾರು ಅಂತ ನೋಡಿದ್ವಿ. ಈಗ ಆ ಎಂಟರ್ಪ್ರಿನ್ಯೂವರ್ ಅವರು ಫಂಕ್ಷನ್ಸ್ ಏನನ್ನು ಮಾಡ್ತಾರೆ, ಅವರ ಕಾರ್ಯಗಳು ಏನಿದಾವೆ ಅನ್ನೋದನ್ನು ನೋಡೋಣ. ದೇರ್ ಆರ್ ಮೇನ್ಲಿ 3 ಫಂಕ್ಷನ್ಸ್. ಫಸ್ಟ್ ಒನ್ ಬೇಸಿಕ್ ಫಂಕ್ಷನ್ಸ್, ಸೆಕೆಂಡ್ ಸೆಕೆಂಡರಿ ಫಂಕ್ಷನ್ಸ್ ಆ್ಯಂಡ್ ಥರ್ಡ್ ಒನ್ ಅದರ್ ಫಂಕ್ಷನ್ಸ್. ಅವರು 3 ರೀತಿಯ ಕಾರ್ಯಗಳನ್ನ ಮಾಡ್ತಾರೆ. ಮೊದಲನೇದಾಗಿ ಬೇಸಿಕ್ ಫಂಕ್ಷನ್ಸ್. ಯಾವ ಒಂದು ಬೇಸಿಕ್ ಫಂಕ್ಷನ್ಗಳನ್ನು ಎಂಟರ್ಪ್ರಿನ್ಯೂವರ್ ಮಾಡ್ತಾರೆ ಅಂತ ನೋಡೋಣ. ಬೇಸಿಕ್ ಫಂಕ್ಷನಲ್ಲಿ ಮೊದಲನೇದು ಪ್ಲ್ಯಾನಿಂಗ್ ಆ್ಯಂಡ್ ಪ್ರಮೋಷನ್. ಎಂಟರ್ಪ್ರಿನ್ಯೂವರ್ ಏನು ಮಾಡ್ತಾರೆ? ಬೇಸಿಕ್ಕಾಗಿ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಮೋಷನ್. ಒಂದು ವಸ್ತುವಿನ ಬಗ್ಗೆ ಯಾವ ವಸ್ತುಗಳನ್ನ ನಾವು ಪ್ರೊಡಕ್ಟ್ ಮಾಡಬೇಕು, ಯಾವ ಒಂದು ರೇಟಲ್ಲಿ ಪ್ರೊಡಕ್ಟ್ ಮಾಡಬೇಕು, ಯಾವೊಂದು ರಿಸೋರ್ಸ್ಗಳನ್ನ ಬಳಸ್ಕೊಳ್ಬೇಕು, ಅದೇ ರೀತಿಯಾಗಿ ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಯಾವೊಂದು ರೇಟಿಗೆ ಅದನ್ನು ಸೆಲ್ ಮಾಡಬೇಕು, ಈ ರೀತಿಯಾಗಿ ಪ್ರೀ ಪ್ಲ್ಯಾನ್ಡ್ ಆಗಿ ಅವರು ಎಲ್ಲವನ್ನು ಒಳಗೊಂಡಿರ್ತಾರೆ.
ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಪ್ರಮೋಷನ್ ಅಂದರೆ ತಮ್ಮ ವಸ್ತುವನ್ನು ಎಲ್ಲಿ ಪ್ರಮೋಟ್ ಮಾಡಬೇಕು, ಯಾವ ಒಂದು ರೇಟಿಗೆ ಪ್ರಮೋಟ್ ಮಾಡಬೇಕು, ಯಾವ ಮಾರ್ಕೆಟನ್ನು ನಾವು ಬಳಸ್ಕೊಳ್ಬೇಕು, ಈ ರೀತಿಯಾಗಿ ಪ್ಲ್ಯಾನಿಂಗ್ ಮತ್ತು ಪ್ರಮೋಷನ್ ಮಾಡೋದು ಕೂಡ ಎಂಟರ್ಪ್ರಿನ್ಯೂರ್ ಒಂದು ಬೇಸಿಕ್ ಫಂಕ್ಷನ್ ಆಗಿದೆ. ಸೆಕೆಂಡ್ ಒನ್ ಆರ್ಗನೈಜೇಷನ್. ಎಂಟರ್ಪ್ರಿನ್ಯೂರ್ ಏನು ಮಾಡ್ತಾರೆ, ಕೆಲವೊಂದು ವಸ್ತುಗಳನ್ನ ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ಅವು ಯಾವುವಂದರೆ ಲ್ಯಾಂಡ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು. ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನಮಗೇನು ಬೇಕಾಗುತ್ತೆ, ಇವೆಲ್ಲ ಕಂಪಲ್ಸರಿಯಾಗಿ ಬೇಕೇ ಬೇಕು. ಸೊ ಅದಕ್ಕಾಗಿ ಎಂಟರ್ಪ್ರಿನ್ಯೂರ್ ಏನು ಮಾಡ್ತಾರೆ, ತನ್ನ ಒಂದು ಬಿಸ್ನೆಸ್ಗೆ ಯಾವುದು ಅವಶ್ಯಕತೆ ಇದೆ, ಎಲ್ಲಿಂದ ನಾನು ಬಿಸ್ನೆಸ್ಸನ್ನು ಮಾಡಿದರೆ ಪ್ರಾಫಿಟ್ ಮಾಡ್ತೀನಿ ಅನ್ನೋದನ್ನು ಕೂಡ ಕಂಡುಹಿಡ್ಕೊಂಡು ಲ್ಯಾಂಡನ್ನು ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇರ್ತಕ್ಕಂಥ ಲೇಬರ್ಗಳನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಎಷ್ಟು ಲೇಬರ್ಗಳು ತಮ್ಮ ಕಂಪ್ನೀಲಿ ಅವಶ್ಯಕತೆ ಇದೆ, ಅವರಿಗೆ ಯಾವೊಂದು ಸ್ಕಿಲ್ಸ್ ಇರಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡಿಕೊಂಡು ಲೇಬರನ್ನು ಕೂಡ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಕ್ಯಾಪಿಟಲ್, ನಾನು ಮಾಡ್ತಕ್ಕಂಥ ಬಿಸ್ನೆಸ್ಸು ಯಾವುದಿದೆ, ಅದು ಸ್ಮಾಲ್ ಇದೆಯೋ, ಮೀಡಿಯಮ್ ಇದೆಯೋ ಅಥವಾ ಲಾರ್ಜ್ ಇದೆಯೋ ಅನ್ನೋದನ್ನು ಡಿಸ್ಕಷನ್ ಮಾಡಿಕೊಂಡು ಎಷ್ಟೊಂದು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ಅವರಲ್ಲಿ ಡಿಸ್ಕಷನ್ ಮಾಡಿಕೊಂಡು ಇವೆಲ್ಲವುಗಳನ್ನು ಆರ್ಗನೈಸ್ ಮಾಡಿ ಕಂಪೈನ್ ಮಾಡಿ ತಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಕೊಂಡು ಒಬ್ಬ ಉತ್ತಮ ಎಂಟರ್ಪ್ರಿನ್ಯೂರ್ ಆಗ್ತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಡಿಸಿಷನ್ ಮೇಕಿಂಗ್. ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಎವ್ರಿ ಎಂಟರ್ಪ್ರಿನ್ಯೂರ್. ಡಿಸಿಷನ್ ಅನ್ನೋದು ತುಂಬ ಮುಖ್ಯ. ಯಾಕೆ ಹೇಳಿ, ಪ್ರತಿಯೊಂದು ಕೆಲಸವೂ ಕೂಡ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ತೊಗೊಳ್ತಕ್ಕಂಥ ಡಿಸಿಷನ್ ರಾಂಗ್ ಆದರೆ ಏನಾಗುತ್ತೆ, ಇಡೀ ಎಂಟರ್ಪ್ರೈಸ್ ಕಂಪನಿನೇ ಮುಚ್ಚೋ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕರೆಕ್ಟಾಗಿ ಡಿಸಿಷನ್ನ ತೊಗೊಳ್ಬೇಕು. ಯಾವ ಸಮಯದಲ್ಲಿ ಏನು ಮಾಡಬೇಕು, ಡಿಸಿಷನ್ನ ತೊಗೊಳ್ಳೋದು ಕೂಡ ಎಂಟರ್ಪ್ರಿನ್ಯೂರ್ ಒಂದು ಬೇಸಿಕ್ ಫಂಕ್ಷನ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್ ಬೇಸಿಕ್ ಫಂಕ್ಷನ್. ನಿರ್ವಹಣೆ ಮಾಡೋದಂತ ಕೂಡ ನಾವಿಲ್ಲಿ ಹೇಳ್ಬೋದು. ಎಂಟರ್ಪ್ರಿನ್ಯೂರ್ ಏನು ಮಾಡ್ತಾರೆ, ತಾವು ಉತ್ಪಾದಿಸ್ತಕ್ಕಂಥ ವಸ್ತುಗಳನ್ನು ಸರಿಯಾದ ಮಾರುಕಟ್ಟೆಗೆ ಸರಿಯಾದ ಬೆಲೆಯಲ್ಲಿ ಮಾರಾಟ ಮಾಡಬೇಕು. ಅದೇ ರೀತಿಯಾಗಿ ಎಷ್ಟು ಅಮೌಂಟನ್ನು ಬಳಸ್ಕೊಂಡು ಎಷ್ಟು ವಸ್ತುಗಳನ್ನು ಪ್ರೊಡಕ್ಷನ್ ಮಾಡಬೇಕು, ಯಾವೊಂದು ರಾ ಮೆಟೀರಿಯಲನ್ನು ಬಳಸ್ಕೋಬೇಕು, ಎಷ್ಟು ಲೇಬರ್ ಅವಶ್ಯಕತೆ ಇದೆ, ಎಷ್ಟು ಪೇಮೆಂಟ್ ಆಗ್ತದೆ, ಎಷ್ಟು ಸೇಲ್ಸ್ ಆಗ್ತದೆ, ಎಷ್ಟು ಪ್ರಾಫಿಟ್ ಉಳಿತದೆ ಅನ್ನೋದನ್ನೆಲ್ಲವನ್ನು ಕೂಡ ಡಿಸಿಷನ್ ಮಾಡಿಕೊಂಡು ಮ್ಯಾನೇಜ್ ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಮ್ಯಾನೇಜ್ ಮಾಡಿ ಅವರು ತಮ್ಮ ವಸ್ತುವನ್ನು ಪ್ರೊಡಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಒನ್ ರಿಸ್ಕ್ ಆ್ಯಂಡ್ ಅನ್ಸರ್ಟನ್ಟಿ ಬೇರಿಂಗ್. ರಿಸ್ಕ್ ಮತ್ತು ಅನ್ಸರ್ಟನ್ಟಿ ಇದು ಪ್ರತಿಯೊಂದು ಬಿಸ್ನೆಸ್ನಲ್ಲಿ ಸರ್ವೇ ಸಾಮಾನ್ಯ. ವಿತೌಟ್ ರಿಸ್ಕ್ ದೇರ್ ಇಸ್ ಎ ನೋ ಚಾನ್ಸ್ ಟು ಗೆಟ್ ಪ್ರಾಫಿಟ್. ರಿಸ್ಕ್ ಇಲ್ಲದೆ ನಾವು ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ ಆಗುವುದಿಲ್ಲ. ಸೊ ಯಾವ ವ್ಯಕ್ತಿ ರಿಸ್ಕನ್ನು ತೊಗೊಳ್ಳೋಕೆ ರೆಡಿಯಾಗಿರ್ತಾನೆ ಅವನೇನಾಗ್ತಾನೆ, ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಆಗಿ ಮುಂದೆ ಬರ್ತಾನೆ. ರಿಸ್ಕನ್ನು ತೊಗೊಂಡಾಗ ಮಾತ್ರ ನಾವು ಮಾರ್ಕೆಟಲ್ಲಿ ಏನಾದರೂ ಒಂದು ಹೊಸದನ್ನು ಕಂಡುಹಿಡಿದು ಅಚೀವ್ಮೆಂಟ್ ಮಾಡಲು ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಅನ್ಸರ್ಟನ್ಟಿ ಅಂದರೆ ಅಸಂಭವತೆ. ಸಡನ್ನಾಗಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಇಂಡಸ್ಟ್ರಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತವೆ. ಸೊ ಅಂಥವೆಲ್ಲವನ್ನು ಕೂಡ ಏನು ಮಾಡಬೇಕಾಗುತ್ತೆ, ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ರಿಸ್ಕ್ ಆ್ಯಂಡ್ ಅನ್ಸರ್ಟನ್ಟಿ, ಹೊಣೆಗಾರಿಕೆ ಮತ್ತು ಅಸಂಭವತೆಗಳನ್ನು ಕೂಡ ಮೇಂಟೈನ್ ಮಾಡೋದು ಇವರ ಒಂದು ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇನ್ನೋವೇಷನ್. ಬೇಸಿಕ್ ಫಂಕ್ಷನಲ್ಲಿ ಕೊನೆಯದಾಗಿ ಬರೋದು ಯಾವುದು, ಇನ್ನೋವೇಷನ್. ಇನ್ನೋವೇಷನ್ ಅಂದರೆ ಹೊಸದನ್ನು ಇನ್ನೋವೇಟ್ ಮಾಡೋದು. ಒಬ್ಬ ಎಂಟರ್ಪ್ರಿನ್ಯೂರ್ ಸಕ್ಸಸ್ಫುಲ್ ಆಗಬೇಕಾದ್ರೆ ಅವನೇನು ಮಾಡಬೇಕಾಗುತ್ತೆ, ಹೊಸ ಹೊಸ ವಸ್ತುಗಳನ್ನು, ತನಗಿರ್ತಕ್ಕಂಥ ವಸ್ತುಗಳಲ್ಲೇ ಹೊಸ ಹೊಸ ಬದಲಾವಣೆಗಳನ್ನು ತರಬೇಕಾಗುತ್ತೆ. ಈಗ ಎಕ್ಸಾಂಪಲ್ ತೊಗೊಳ್ಳಿ, ಒಂದು ಸೋಪ್ ಇದೆ. 10 ವರ್ಷದಿಂದ ಅದೇ ಸೋಪನ್ನು ಅದೇ ಸೈಜಲ್ಲಿ ಅದೇ ಕ್ವಾಲಿಟಿಯಲ್ಲಿ ನಾವು ಪ್ರಾಡಕ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ, ಮಾರ್ಕೆಟಲ್ಲಿ ನಾವು ಅಚೀವ್ ಆಗಲು ಸಾಧ್ಯ ಇಲ್ಲ. ಸೊ ನಾವು ಏನು ಮಾಡಬೇಕಾಗುತ್ತೆ, ಆ್ಯಸ್ ಪರ್ ದಿ ಟ್ರೆಂಡ್ ಪ್ರಕಾರ ನಮ್ಮ ವಸ್ತುವಿನಲ್ಲಿ ಮಾಡಿಫಿಕೇಷನ್ಗಳನ್ನು ಮಾಡಬೇಕಾಗುತ್ತೆ. ಆಗ ಮಾತ್ರ ನಾವು ಸಕ್ಸಸ್ಫುಲ್ ಆಗಲು ಸಾಧ್ಯ. ಸೊ ಇನ್ನೋವೇಷನ್ ಈಸ್ ಆಲ್ಸೋ ಬೇಸಿಕ್ ಇಂಪಾರ್ಟೆಂಟ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ಸೆಕೆಂಡರಿ ಫಂಕ್ಷನ್ಸ್. ಇವು ಕೂಡ ಅತಿ ಮುಖ್ಯವಾದ ಫಂಕ್ಷನ್ಸ್ಗಳು. ಮೊದಲನೇದಾಗಿ ಎಕ್ಸ್ಪ್ಯಾನ್ಷನ್. ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಏನು ಮಾಡಬೇಕಾಗುತ್ತೆ ಅಂದರೆ ಮಾರ್ಕೆಟನ್ನು ಅನಲೈಸ್ ಮಾಡಿಕೊಂಡು ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಯಾಕಂದರೆ ಆ್ಯಸ್ ಪರ್ ದಿ ಟ್ರೆಂಡ್
ಬದಲಾವಣೆ ಆಗ್ತಕ್ಕಂಥ ಜಗತ್ತಿನಲ್ಲಿ ನಾವು ಕೂಡ ಬದಲಾಗಬೇಕು. ಆಗ ಮಾತ್ರ ನಾವು ಉಳ್ಕೊಳ್ಳಲು ಸಾಧ್ಯ. ಸೊ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಥವಾ ಬೇಡವೋ, ಯಾವ ರೀತಿಯಾಗಿ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೇಕು, ಕೇವಲ ಪ್ರೊಡಕ್ಷನ್ ರೀತಿಯಿಂದ ಅಷ್ಟೇ ಎಕ್ಸ್ಪ್ಯಾಂಡ್ ಆಗಬೇಕು ಅಥವಾ ಎಲ್ಲ ರೀತಿಯಿಂದ ಎಕ್ಸ್ಪ್ಯಾಂಡ್ ಆಗಬೇಕು ಅನ್ನೋದನ್ನು ಕೂಡ ಅವರು ಡಿಸಿಷನ್ನ ತೊಗೊಂಡು ಎಕ್ಸ್ಪೆನ್ಷನನ್ನು ಮಾಡಿಕೊಳ್ಬೇಕು. ಇದು ಕೂಡ ಒಂದು ಮೇನ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಡೈವರ್ಸಿಫಿಕೇಷನ್ ಕೂಡ ಇಂಪಾರ್ಟೆಂಟ್ ಫಂಕ್ಷನ್. ಯಾಕೆ ಹೇಳಿ, ಕೇವಲ ಒಂದೇ ಒಂದು ವಸ್ತುವಿನ ಪ್ರೊಡಕ್ಷನನ್ನು ಮಾಡ್ತಾ ಕೂತ್ರೆ ನಾವು ಅಚೀವ್ ಆಗಲು ಸಾಧ್ಯವಿಲ್ಲ. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ನಮ್ಮ ಬಿಸ್ನೆಸ್ಸನ್ನು ಡೈವರ್ಸಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಸೋಪನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ರೆ ಅದರ ಜೊತೆಗೆ ಏನು ಮಾಡಬೇಕು, ಕೆಲವೊಂದು ಸಬ್ಸ್ಟಿಟ್ಯೂಟ್ಗಳನ್ನು ಕೂಡ ಪ್ರೊಡಕ್ಟ್ ಮಾಡಬೇಕು. ಅವು ಫಾರ್ ಎಕ್ಸಾಂಪಲ್, ಈಗ ಕೊರೋನಾ ಸಿಚುವೇಷನ್ ಇರೋದರಿಂದ ಸ್ಯಾನಿಟೈಸ್ ಆಗಿರ್ಬೋದು, ಅದೇ ರೀತಿಯಾಗಿ ಸರ್ಫ್ ಎಕ್ಸೆಲ್ ಆಗಿರ್ಬೋದು, ಈ ರೀತಿಯಾಗಿ ಮಾರ್ಕೆಟನ್ನು ಡೈವರ್ಸಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಟಾಟಾ ತೊಗೊಂಡಾಗ ಟಾಟಾದವರು ಎಲೆಕ್ಟ್ರಾನಿಕ್ಸ್ದಲ್ಲಿದ್ದಾರೆ, ಅದೇ ರೀತಿಯಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿಲೂ ಕೂಡ ಇದ್ದಾರೆ, ಅದೇ ರೀತಿಯಾಗಿ ಕೆಲವೊಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಟಾಟಾದವರು ಇದ್ದಾರೆ. ಈ ರೀತಿಯಾಗಿ ನಾವು ಬಿಸ್ನೆಸ್ಸನ್ನು ಡೈವರ್ಸಿಫೈ ಮಾಡಿದಾಗ ಮಾತ್ರ ನಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗಲು ಸಾಧ್ಯ. ಸೊ ಡೈವರ್ಸಿಫಿಕೇಷನ್ ಇಸ್ ಆಲ್ಸೋನೇ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನ್ಯೂವರ್. ನೆಕ್ಸ್ಟ್ ಒನ್, ಮಾಡರ್ನೈಜೇಷನ್ ಅಂದರೆ ಆಧುನೀಕರಣಗೊಳಿಸೋದು. ನಮ್ಮ ಬಿಸ್ನೆಸ್ಸನ್ನು ನಾವು ಏನು ಮಾಡಬೇಕಾಗುತ್ತೆ, ಪದೇ ಪದೇ ಮಾರ್ಕೆಟ್ಗೆ ತಕ್ಕಂತೆ ಮಾಡರ್ನ್ ಮಾಡಬೇಕಾಗುತ್ತೆ. ಅದು ಟೆಕ್ನಾಲಜಿಯಲ್ಲಾಗಿರ್ಬೋದು ಅಥವಾ ಪ್ರಾಡಕ್ಟಲ್ಲೂ ಕೂಡ ಆಗಿರ್ಬೋದು. ಹೊಸ ಹೊಸ ಟೆಕ್ನಾಲಜಿಗಳನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಆಗ ಮಾತ್ರ ನಾವೇನಾಗುತ್ತೆ, ಪ್ರಾಡಕ್ಟಲ್ಲೂ ಕೂಡ ಹೊಸದನ್ನು ಅಳವಡಿಕೆ ಮಾಡಲು ಸಾಧ್ಯ ಆಗುತ್ತೆ. ಸೊ ಮಾಡರ್ನೈಸ್ ಮಾಡೋದ್ರಿಂದ ಏನಾಗುತ್ತೆ, ಕಸ್ಟಮರ್ಸ್ ನಮ್ಮಲ್ಲಿ ಅಟ್ರ್ಯಾಕ್ಷನ್ ಆಗ್ತಾರೆ. ಆವಾಗ ನಮಗೇನಾಗುತ್ತೆ, ಸೇಲ್ಸ್ ಜಾಸ್ತಿಯಾಗಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಮಾಡರ್ನೈಜೇಷನ್ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ಫಂಕ್ಷನ್. ನೆಕ್ಸ್ಟ್ ಬರುತ್ತೆ ಬಿಸ್ನೆಸ್ ರಿಲೇಷನ್ಸ್ ಕ್ರಿಯೇಟಿವಿಟಿ. ಬಿಸ್ನೆಸ್ ರಿಲೇಷನ್ಸ್ ಕ್ರಿಯೇಟಿವಿಟಿ ಅಂದರೆ ಒಬ್ಬ ಎಂಟರ್ಪ್ರಿನ್ಯೂವರ್ ಏನು ಮಾಡಬೇಕಾಗುತ್ತೆ, ತನ್ನ ಇರ್ತಕ್ಕಂಥ ಕಸ್ಟಮರ್ಸ್ಗಳಿಗೆ, ತನ್ನ ಶಾಪಿಗೆ ಬರ್ತಕ್ಕಂಥ ಕಸ್ಟಮರ್ಸ್ ಜೊತೆಗೆ ಸರಿಯಾದ ರೀತಿಯಲ್ಲಿ ಒಂದು ಸಂಬಂಧವನ್ನು ಬೆಳವಣಿಗೆ ಮಾಡಬೇಕಾಗುತ್ತೆ. ಯಾಕಂದರೆ ಕಸ್ಟಮರ್ಸ್ ಮೇಲೇ ನಮ್ಮ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ. ಕಸ್ಟಮರ್ಸ್ ಯಾವ ರೀತಿಯಲ್ಲಿ ನಮ್ಮ ಜೊತೆ ಸಂಬಂಧ ಹೊಂದಿರ್ತಾರೆ ಅದರ ಮೇಲೆ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಕಸ್ಟಮರ್ಸ್ ಜೊತೆ ನಾವು ಗುಡ್ ಸಂಬಂಧವನ್ನು ಹೊಂದಿದಾಗ ಮಾತ್ರ, ಒಳ್ಳೆಯ ಸಂಬಂಧವನ್ನು ಹೊಂದಿದಾಗ ಮಾತ್ರ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಲು ಸಾಧ್ಯ. ಸೊ ಕಸ್ಟಮರ್ಸ್ ಜೊತೆ ಒಳ್ಳೆಯ ರಿಲೇಷನ್ಶಿಪ್ಪನ್ನು ಹೊಂದೋದು ಕೂಡ ಎಂಟರ್ಪ್ರಿನ್ಯೂರ್ ಒಂದು ಫಂಕ್ಷನ್. ನೆಕ್ಸ್ಟ್ ಒನ್, ಅದರ್ ಫಂಕ್ಷನ್ಸ್. ಬೇಸಿಕ್ ಫಂಕ್ಷನ್ಸ್ ಮತ್ತು ಸೆಕೆಂಡ್ರಿ ಫಂಕ್ಷನ್ಸನ್ನು ಒಳಬಿಟ್ಟು ಮತ್ತು ಕೆಲವೊಂದು ಫಂಕ್ಷನ್ಸ್ ಇದ್ದಾವೆ. ಅವು ಯಾವುವಂದರೆ, ಫಸ್ಟ್ ಒನ್ ಎನ್ವಿರಾನ್ಮೆಂಟ್ ಸ್ಕ್ಯಾನಿಂಗ್. ಅಂದರೆ ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂವರ್ ಮಾಡಬೇಕಾದಂಥ ಕರ್ತವ್ಯ ಏನಂದರೆ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್. ಎನ್ವಿರಾನ್ಮೆಂಟ್ ಸ್ಕ್ಯಾನಿಂಗ್ ಅಂದರೆ ಏನು, ಇರ್ತಕ್ಕಂಥ ಮಾರ್ಕೆಟನ್ನು ಸ್ಕ್ಯಾನ್ ಮಾಡೋದು ಅಂದರೆ ಅಧ್ಯಯನ ಮಾಡೋದು. ಆವಾಗ ಮಾತ್ರ ಅವನು ಏನಾಗ್ತಾನೆ, ಮಾರ್ಕೆಟಲ್ಲಿ ಆಗ್ತಕ್ಕಂಥ ಚೇಂಜಸ್ಗಳನ್ನು ತಿಳ್ಕೊಳ್ತಾನೆ. ಸೊ ಮಾರ್ಕೆಟ್ಗಳನ್ನು ಸ್ಕ್ಯಾನ್ ಮಾಡಿ ಅಲ್ಲಿರ್ತಕ್ಕಂಥ ಚೇಂಜಸ್ಗಳನ್ನ ತಿಳ್ಕೊಂಡಾಗ ಆ ಚೇಂಜಸ್ಗಳನ್ನ ತನ್ನ ಪ್ರಾಡಕ್ಟಲ್ಲಿ ಅಪ್ಲೈ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಂಡು ಅವನು ಏನು ಮಾಡ್ತಾನೆ, ತನ್ನ ಫಂಕ್ಷನ್ಸನ್ನು ಕೂಡ ಪ್ರೊಡಕ್ಷನನ್ನು ಕೂಡ ಚೇಂಜ್ ಮಾಡ್ಕೊತಾನೆ. ಆಗ ಮಾತ್ರ ಅವನು ಏನಾಗ್ತಾನೆ, ಮಾರ್ಕೆಟಲ್ಲಿ ಸರ್ವೈವಲ್ ಆಗಲು ಸಾಧ್ಯ. ಓಕೆ, ನೆಕ್ಸ್ಟ್ ಒನ್ ಮಾರ್ಕೆಟ್ ಡೆವಲಪ್ಮೆಂಟ್. ಅಂದರೆ ಇರ್ತಕ್ಕಂಥ ಒಬ್ಬ ಮಾರ್ಕೆಟಲ್ಲಿ ನಾವೇನು ಮಾಡಬೇಕು, ಇರ್ತಕ್ಕಂಥ ಮಾರ್ಕೆಟನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ಟಮರ್ಸ್ಗಳಿಗೆ ಡಿಸ್ಕೌಂಟ್ ಕೊಡೋದಾಗಿರಲಿ, ಹಬ್ಬ ಹರಿದಿನಗಳಲ್ಲಿ ಆಫರ್ ಕೊಡೋದಾಗಿರಲಿ, ಈ ರೀತಿಯಾಗಿ ಮಾಡೋದ್ರಿಂದ ನಾವೇನಾಗುತ್ತೆ, ಮಾರ್ಕೆಟನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಬೋದು, ಜಾಸ್ತಿ ಕಸ್ಟಮರ್ಸ್ಗಳನ್ನ ಅಟ್ರ್ಯಾಕ್ಷನ್ ಮಾಡ್ಕೊಳ್ಬೋದು. ಇದರಿಂದಾಗಿ ಕೂಡ ಏನಾಗುತ್ತೆ, ನಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಮಾರ್ಕೆಟ್ ಡೆವಲಪ್ಮೆಂಟ್ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ಫಂಕ್ಷನ್. ನೆಕ್ಸ್ಟ್ ಒನ್ ಇಂಜಿನಿಯರಿಂಗ್. ಅಂದರೆ ಅಡಾಪ್ಷನ್ ಆಫ್ ಟೆಕ್ನಾಲಜಿ. ಬರ್ತಕ್ಕಂಥ ಹೊಸ ಟೆಕ್ನಾಲಜಿಗಳನ್ನು ನಾವು ನಮ್ಮ ಬಿಸ್ನೆಸ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು. ಆಗ ಮಾತ್ರ ಏನಾಗುತ್ತೆ, ಒಂದು ಎಕನಾಮಿಕ್ ಕಂಡೀಷನ್ನಲ್ಲಿ ಪ್ರೊಡಕ್ಷನ್ ಮಾಡಲು ಸಾಧ್ಯ. ಆಗ ಕಡಿಮೆ ಬೆಲೆಗೂ ಕೂಡ ವಸ್ತುಗಳು ಲಭ್ಯವಾಗುತ್ತೆ. ಸೊ ಇದರಿಂದ ನಾವು ಮಾರ್ಕೆಟಲ್ಲಿ ಕಡಿಮೆ ಬೆಲೆಗೆ ವಸ್ತುಗಳನ್ನ ಮಾರಾಟ ಮಾಡಿ
ಜಾಸ್ತಿ ಕಸ್ಟಮರ್ಸ್ಗಳನ್ನ ಅಕ್ವೈರ್ ಮಾಡಿಕೊಂಡು ಪ್ರಾಫಿಟ್ ಅರ್ನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಫಂಕ್ಷನ್. ನೆಕ್ಸ್ಟ್ ಒನ್, ಡೀಲಿಂಗ್ ವಿತ್ ಗೌರ್ಮೆಂಟ್ ಆಫೀಸರ್ಸ್. ಡೀಲಿಂಗ್ ವಿತ್ ಗೌರ್ಮೆಂಟ್ ಆಫೀಸರ್ಸ್ ಅಂದರೆ ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಆಗಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಜೊತೆಗೂ ಕೂಡ ಉತ್ತಮ ಸಂಬಂಧವನ್ನು ಹೊಂದಿರಬೇಕಾಗುತ್ತೆ. ನಾವೇನು ಮಾಡಬೇಕಾಗುತ್ತೆ, ಯಾವುದೇ ಒಂದು ಆರ್ಗನೈಜೇಷನ್ನ ಸ್ಟಾರ್ಟ್ ಮಾಡಬೇಕಾದ್ರೆ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇರ್ತಕ್ಕಂಥ ಗೌರ್ಮೆಂಟ್ ಹತ್ರ ಪರ್ಮಿಷನ್ನ ತೆಗೆದುಕೊಳ್ಬೇಕಾಗುತ್ತೆ. ನಾವು ಮಾಡ್ತಕ್ಕಂಥ ಬಿಸ್ನೆಸ್ ಬಗ್ಗೆ ಪರ್ಮಿಷನ್ನ ತೊಗೊಂಡು ಅವರಿಂದ ಆಮೇಲೆ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಸೊ ನಾವು ಇರ್ತಕ್ಕಂಥ ಗೌರ್ಮೆಂಟ್ ಆಫೀಸರ್ಸ್ ಜೊತೆಗೆ ಒಳ್ಳೆಯ ಸಂಬಂಧ ಹೊಂದಿದಾಗ ಮಾತ್ರ ಏನಾಗುತ್ತೆ, ಅವರು ನಮಗೆ ಅನುಕೂಲವಾಗೋ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ ಅಥವಾ ಸಹಾಯ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಸೊ ಒಳ್ಳೆಯ ರಿಲೇಷನ್ಶಿಪ್ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಬಿಸ್ನೆಸ್ ಸ್ಮೂತಾಗಿ ರನ್ ಆಗುತ್ತೆ. ಓಕೆ. ನೆಕ್ಸ್ಟ್ ಒನ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸಿನ ನಿರ್ವಹಣೆ ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಇದು ಯಾವ ರೀತಿ ಫಂಕ್ಷನ್ಸ್ ಅಂದರೆ, ಒಂದು ಕಂಪ್ನಿಯಲ್ಲಿರ್ತಕ್ಕಂಥ ಹಣಕಾಸುಗಳನ್ನು ನಾವು ಎಷ್ಟು ಅಮೌಂಟ್ ಪರ್ಚೇಸ್ ಮಾಡಿದ್ದೀವಿ, ಅದೇ ರೀತಿಯಾಗಿ ಸೇಲ್ಸ್ ಅಮೌಂಟ್ ಏನಾಗಿದೆ, ಪ್ರಾಫಿಟಲ್ಲಿದೆಯೋ ಲಾಸಲ್ಲಿದೆಯೋ, ಎಷ್ಟು ವೇಜಸ್ ಹೋಗ್ತಾಯಿದೆ, ಎಷ್ಟು ಖರ್ಚಾಗ್ತಾಯಿದೆ, ಇವೆಲ್ಲಗಳನ್ನು ಕೂಡ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ಮಾತ್ರ ನಮಗೇನಾಗುತ್ತೆ, ಪ್ರಾಫಿಟ್ ಏನಾಗ್ತಾ ಅನ್ನೋದು ಗೊತ್ತಾಗುತ್ತೆ. ಸೊ ಇಫ್ ನಮ್ಮ ಬಿಸ್ನೆಸ್ ಏನಾದರೂ ಲಾಸಲ್ಲಿ ಹೋಗ್ತಾಯಿದ್ರೆ ಅದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಹೇಳಿ, ನಾವು ಬಿಸ್ನೆಸ್ಸನ್ನು ಅನಲೈಸ್ ಮಾಡಿದಾಗ, ಫೈನಾನ್ಷಿಯಲ್ ಸಿಚುವೇಷನನ್ನು ಅನಲೈಸ್ ಮಾಡಿದಾಗ ಆವಾಗ ಮಾತ್ರ ನಮಗೂ ಲಾಸ್ ಆಗ್ತಾಯಿದೆಯೋ ಪ್ರಾಫಿಟ್ ಆಗ್ತಾಯಿದೆಯೋ ಅರ್ಥ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ನಾವೇನು ಮಾಡ್ಬೋದು, ನಮ್ಮ ಫೈನಾನ್ಷಿಯಲನ್ನು ಮ್ಯಾನೇಜ್ ಮಾಡ್ಬೋದು. ಓಕೆ. ಆ್ಯಂಡ್ ಲಾಸ್ಟ್ ಫಂಕ್ಷನ್, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ಇದು ತುಂಬಾ ಅವಶ್ಯಕತೆ ಅಥವಾ ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಇದೆಯೋ ಅಷ್ಟನ್ನು ನಾವು ಪ್ರೊಡಕ್ಷನ್ ಮಾಡಬೇಕು. ಜಾಸ್ತಿ ಪ್ರೊಡಕ್ಷನ್ ಮಾಡೋದಾಗಲಿ ಅಥವಾ ಕಡಿಮೆ ಪ್ರೊಡಕ್ಷನ್ ಆಗಿ ಮಾಡೋದಾಗಲಿ ಮಾಡಿದರೆ ನಾವು ಲಾಸ್ ಸಫರ್ ಆಗಬೇಕಾಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ವಾಂಟಿಟಿ ಸರಿಯಾದ ಕ್ವಾಲಿಟಿಗಳನ್ನು ಬಳಸ್ಕೊಂಡು ಪ್ರೊಡಕ್ಷನ್ನ ಮಾಡೋದು ಕೂಡ ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನ್ಯೂರ್ ಅವರ ಫಂಕ್ಷನ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದ್ವಿ, ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನ್ಯೂರ್ ಮತ್ತು ಬೇಸಿಕ್ಸ್ ಆಫ್ ಎಂಟರ್ಪ್ರಿನ್ಯೂರ್ ಅಂದರೆ ಯಾರು, ಎಂಟರ್ಪ್ರೈಸ್ ಅಂದರೆ ಏನು, ಇವುಗಳ ಬಗ್ಗೆ ನೋಡಿದ್ದೀವಿ. ಓಕೆ. ಇದು ತುಂಬ ಇಂಪಾರ್ಟೆಂಟ್ ಕನ್ಸೆಪ್ಟ್ ಆಗಿದೆ, ಫಂಕ್ಷನ್ಸ್ ಆಫ್ ಎಂಟರ್ಪ್ರಿನ್ಯೂರ್. ಸೊ ಇದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಸಿ ಯು ಸೂನ್.